ಶಿವಕುಮಾರ್ ಅವ್ರನ್ನ ಭೇಟಿ ಆಗಿದ್ದೀರಿ. ಅಲ್ಲ, ಪ್ರೊಸೆಸ್ ತಮಗೆಲ್ಲ ಗೊತ್ತಿದೆ. 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಈಸ್ ಗೋಯಿಂಗ್ ಟು ಸ್ವೇರ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ the process is already set in place. It's only a time. ಸರ್, ಇವಾಗ ಸಚಿವಾಕಾಂಕ್ಷಿಗಳ ಲಿಸ್ಟ್ ಸಾಕಷ್ಟು ದೊಡ್ಡದಾಗ್ತಾ ಇದೆ. ನೀವು ಕೂಡ ಈಗ ಭೇಟಿಯಾಗಿ ಬಂದಿದ್ರಿ. ನಿಮ್ಮನ್ನು ಉನ್ನತ ಹುದ್ದೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಈಗ ಯಾರು ಸೇರ್ಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನು ಮಾಡ್ಬೇಕು ಏನು ಮಾಡಬಾರ್ದಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ ನಮ್ಮ our wish is that anybody can become, so we have to wait and watch. ಸರ್, ಸಿಎಂ ಸಿದ್ದರಾಮಯ್ಯ ಅವರು ಇವಾಗಲೇ ಹೇಳಿದ್ದಾರೆ, ಅವ್ರಿಗೆ ಮುಂದಿನ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು? ಅಲ್ಲ, ರಾಹುಲ್ ಗಾಂಧಿ ಅವರ ಜೊತೆ ಅವ್ರು ಮಾತನಾಡಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಬೇಡ ಡೆಲ್ಲಿ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ಸಕ್ರಿಯವಾಗಿ ಆಕ್ಟಿವ್ ಇರತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ಅವರು. ಸರ್, ಈಗ ನಿಮ್ಮ ಮತ್ತೆ ಸಿದ್ದರಾಮಯ್ಯರ ನಡುವೆ ಒಂದು ರೀತಿ ತುಂಬಾ ಭಾವನಾತ್ಮಕವಾದಂಥ ಒಂದು ಬಾಂಡಿಂಗ್ ಇತ್ತು. ಈಗ ಅವರು ನಾಯಕತ್ವ ಬದಲಾಗಿದೆ, ಹೊಸ ನಾಯಕತ್ವ ಉದಯ ಆಗಿದೆ. ಹೇಗೆ ಸರ್, ಹೇಗೆ ಯಾವ ರೀತಿ? ಏನು ಎಮೋಷನ್, ಯಾವಾಗಲೂ ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ನನಗೆ ಚಿಕ್ಕವನಿದ್ದಾಗಿಂದ ಅವ್ರ ಪರಿಚಯ ಸಾಹೇಬರು. ಸೊ ಎಮೋಷನ್ಸ್ ಇದೆ, ಅಲ್ಲಿ ಹೋಗುತ್ತೆ ಎಮೋಷನ್ಸ್ ಎಲ್ಲಿ ಹೋಗುತ್ತೆ. ಶಿವಕುಮಾರ್ ಅವ್ರನ್ನ ಭೇಟಿ ಆಗಿದ್ದೀರಿ. ಅಲ್ಲ, ಪ್ರೊಸೆಸ್ ತಮಗೆಲ್ಲ ಗೊತ್ತಿದೆ. 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಈಸ್ ಗೋಯಿಂಗ್ ಟು ಸ್ವೇರ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ the process is already set in place. It's only a time. ಸರ್, ಇವಾಗ ಸಚಿವಾಕಾಂಕ್ಷಿಗಳ ಲಿಸ್ಟ್ ಸಾಕಷ್ಟು ದೊಡ್ಡದಾಗ್ತಾ ಇದೆ. ನೀವು ಕೂಡ ಈಗ ಭೇಟಿಯಾಗಿ ಬಂದಿದ್ರಿ. ನಿಮ್ಮನ್ನು ಉನ್ನತ ಹುದ್ದೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಈಗ ಯಾರು ಸೇರ್ಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನು ಮಾಡ್ಬೇಕು ಏನು ಮಾಡಬಾರ್ದಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ ನಮ್ಮ our wish is that anybody can become, so we have to wait and watch. ಸರ್, ಸಿಎಂ ಸಿದ್ದರಾಮಯ್ಯ ಅವರು ಇವಾಗಲೇ ಹೇಳಿದ್ದಾರೆ, ಅವ್ರಿಗೆ ಮುಂದಿನ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು? ಅಲ್ಲ, ರಾಹುಲ್ ಗಾಂಧಿ ಅವರ ಜೊತೆ ಅವ್ರು ಮಾತನಾಡಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಬೇಡ ಡೆಲ್ಲಿ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ಸಕ್ರಿಯವಾಗಿ ಆಕ್ಟಿವ್ ಇರತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ಅವರು. ಸರ್, ಈಗ ನಿಮ್ಮ ಮತ್ತೆ ಸಿದ್ದರಾಮಯ್ಯರ ನಡುವೆ ಒಂದು ರೀತಿ ತುಂಬಾ ಭಾವನಾತ್ಮಕವಾದಂಥ ಒಂದು ಬಾಂಡಿಂಗ್ ಇತ್ತು. ಈಗ ಅವರು ನಾಯಕತ್ವ ಬದಲಾಗಿದೆ, ಹೊಸ ನಾಯಕತ್ವ ಉದಯ ಆಗಿದೆ. ಹೇಗೆ ಸರ್, ಹೇಗೆ ಯಾವ ರೀತಿ? ಏನು ಎಮೋಷನ್, ಯಾವಾಗಲೂ ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ನನಗೆ ಚಿಕ್ಕವನಿದ್ದಾಗಿಂದ ಅವ್ರ ಪರಿಚಯ ಸಾಹೇಬರು. ಸೊ ಎಮೋಷನ್ಸ್ ಇದೆ, ಅಲ್ಲಿ ಹೋಗುತ್ತೆ ಎಮೋಷನ್ಸ್ ಎಲ್ಲಿ ಹೋಗುತ್ತೆ.